ಇವತ್ತಿನ ದಿನದಲ್ಲಿ ಲಾನ್ ಮಾಡೋದು ಅಥವಾ ಕೈತೋಟ ಮಾಡೋದು ಅಂತ ಹೇಳಿದ್ರೆ ನಾವು ಬರೀ ಲಾನ್ ನೋಡ್ತಾ ಇರ್ತೀವಿ. ಅಲ್ಲಲ್ಲಿ ಒಂದು ಫ್ಯಾನ್ಸಿ ಗಿಡಗಳನ್ನ ನೋಡ್ತೀವಿ. ಅಂದರೆ ಹೊರದೇಶದ ಗಿಡಗಳಿಗೆ ಹೆಚ್ಚಿನ ಆದ್ಯತೆ ಇದೆ, ಆದರೆ ಸ್ಥಳೀಯ ಗಿಡಗಳ ಬಗ್ಗೆ ಒಂದು ರೀತಿ ಅಸಡ್ಡೆ ಇದೆ. ಸ್ಥಳೀಯ ಗಿಡಗಳು ಯಾವುದೇ ಆಗಿರಲಿ ಅದ್ರ ಬಗ್ಗೆ ಒಂದು ಅಸಡ್ಡೆ ಇದೆ. ಬೇರೆ ಯಾವುದೋ ಒಂದು ಫ್ಯಾನ್ಸಿ ಇರುತ್ತೆ. ಆಲಿವ್ ಗಿಡ ಅಂತ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಜನ ಬಳಸ್ತಾ ಇದ್ದಾರೆ. ಸ್ಥಳೀಯ ಗಿಡಗಳ ಬಗ್ಗೆನೂ ಗಮನ ಕೊಡಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ವಿ ಹ್ಯಾವ್ ದ ಫಾರೆಸ್ಟ್. ನಮ್ಮಲ್ಲಿ ಫಾರೆಸ್ಟಲ್ಲಿ 100+ ವೆರೈಟೀಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಕ್ಯಾಸಿಯಾ ಪಿಸ್ಟುಲಾ, ಕ್ಯಾಸಿಯಾ ಜವಾನಿಕಾ, ಇವು ಅವಿನು, ತಬುಬಿಯಾ ಅವಲಂಡಿ, ತಬುಬಿಯಾ ರೋಜಿಯಾ, ದೀಸ್ ಆರ್ ದ ಅವೆಲ್ಲ ಮುಂಚೆ ಎಲ್ಲ ಹೊರಗಿನ ದೇಶದಿದ್ದು ಕೆಲವೊಂದಿದ್ದು. ಫಾರ್ ಎಕ್ಸಾಂಪಲ್ ನಮ್ಮದೇ ಅಂತ ನೀಮ್ ಟ್ರೀ. ಈ ನೀಮ್ ಟ್ರೀ ದುಬೈಯಲ್ಲಿ ನೀವು ಹೋದರೆ ಒಂದು 5-6 ವೆರೈಟಿ ಅಷ್ಟೇ ಜಾಸ್ತಿ ಕಾಣೋದು. ನೀಮ್ ಟ್ರೀ ನಮ್ದು ನೇಟಿವ್ ಪ್ಲಾಂಟ್. ಆ ನೇಟಿವ್ ಪ್ಲಾಂಟನ್ನು ದುಬೈಯಲ್ಲಿ ನೀವು ಸರ್ಚ್ ಮಾಡಿ, ದುಬೈಯಲ್ಲಿ ನೀಮ್ ಟ್ರೀ ಅಂದರೆ ನಿಮಗೆ ರೋಡ್ ನಿಮ್ಗೆ 1 ಕಿಲೋಮೀಟರ್ಸ್ ನೀಮ್ ಟ್ರೀ ಕಾಣುತ್ತೆ. ಅಂದರೆ ಅವರು ನಮ್ಮ ಟ್ರೀಯನ್ನು ಅಲ್ಲಿಗೆ ಇದು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ನೇಟಿವ್ ಪ್ಲಾಂಟನ್ನು ತುಂಬ ಇದೆ. ಓಕೆ, ಈಗ ಫ್ಯಾನ್ಸಿ ನೋಡಿ, ವೆಸ್ಟರ್ನ್ ಕಲ್ಚರ್ ಬಂತು. ನಾವು ಡ್ರೆಸ್ಸನ್ನೇ ತಗೊಳ್ಳಿ, ಡ್ರೆಸ್ಸಲ್ಲಿ ಕಾಂಬಿನೇಷನಲ್ಲಿ ಹಿಂಗೆ ಬೇಕು ಹಾಗೆ ಬಂತು. ಹಾಗೆ ಈ ಪ್ರಾಕ್ಟಿಕಲ್ ಆಗಿ ನಾವು ವಿಚಾರ ಮಾಡಿದರೆ ಕೆಲವೊಂದು ಒಲಿವ್ ಆಯಿಲ್ ಟ್ರೀಯನ್ನು ತುಂಬ ಕಾಸ್ಟ್ಲಿ. ಸೊ ದಿಸ್ ಈಸ್ ದ, ನಾನು ಅಂದ್ಕೊತೀನಿ, ಇಟ್ ಈಸ್ ದ ಫ್ಯಾಷನ್ ವಿತ್ ನ್ಯೂ ಬೊಟಾನಿಕಲ್ ನೇಮ್, ಅಟ್ರಾಕ್ಷನ್, ಸ್ಟೈಲ್, ದೆನ್ ಕಲರ್. ಅದಕ್ಕೆ ಸ್ವಲ್ಪ ಜಾಸ್ತಿ ಈಗ ಮಾಡರ್ನ್ ಇದರಲ್ಲಿ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮದು ಏರ್ಪೋರ್ಟಲ್ಲಿ ನೋಡಿ ಸುಮಾರು 100 ಕಂಟ್ರೀಸ್ ಗಿಡ ಹಾಕಿದ್ದಾರೆ. ಆ ಗಿಡಗಳನ್ನು ನಾವು ಪ್ರೊಪಗೇಷನ್ ಮಾಡ್ಬೋದು. ಆ ಗಿಡ ನಮಗೆ ನೋಡಿ, ನೀವು ಅಂದಿರಿ ಮೇಡಮ್, ಐ ಆಮ್ ವೆರಿ ಕೀನ್ ಟು ದ್ಯಾಟ್ ಕ್ವಶನ್. ಆ ಗಿಡಗಳು ಒಂದು ಮಿಡಲ್ ಕ್ಲಾಸ್ದವ್ರು ಹಚ್ಚಕ್ಕೆ ಸಾಧ್ಯ ಇಲ್ಲ. ಹಾಕಿದರೆ ಒಂದು ಗೌರ್ಮೆಂಟಿಂದ ಆಗ್ಬಹುದು. ಆಮೇಲೆ ಎರಡನೇದು, ದೋಸ್ ಹೂ ಆರ್ ಇಂಟ್ರೆಸ್ಟಿಂಗ್, ಅವರೆಲ್ಲ ಪಾಕೆಟ್ ಗಟ್ಟಿ ಇಟ್ಕೊಂಡು ಮಾಡ್ಬೋದು. ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇದರಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ಸೊ ಇಟ್ ಈಸ್ ದ ವೆರಿ ಬ್ಯಾಲೆನ್ಸಿಂಗ್ ಟು ದ ಮೈಗ್ರೇಷನ್ ಫ್ರಾಮ್ ದ ಅದರ್ ಕಂಟ್ರಿ. ಆ ಗಿಡಗಳದಂಥ ವಿಶೇಷ ಇದಕ್ಕೆ ಅದು ಕೂಡ ಈಗ ಬಂದಿದೆ. ಸೊ ನಮ್ಮ ನೇಟಿವ್ ಪ್ಲಾಂಟನ್ನು ಮಾಡಬೇಕಾದ್ರೆ ಇದರ ಮೇಲೆ ನಾವು ಪ್ರಾಕ್ಟಿಕಲ್ ಆಗಿ ಈ ಪ್ಲಾಂಟ್ ಫೆಸ್ಟಿವಲ್ ಅಂತ ಹೇಳಿ ಮಾಡಬಹುದು ಮೇಡಮ್. ಈ ಪ್ಲಾಂಟ್ ಫೆಸ್ಟಿವಲ್ ನಿಮ್ಮ ಸ್ಟೇಟಲ್ಲಿ ಡಿಸ್ಟ್ರಿಕ್ಟ್ಸ್ ಇನ್ಚಾರ್ಜ್ ಇರ್ತಾರೆ. ಅದಕ್ಕೆ ಆ ಪ್ಲಾಂಟ್ ಫೆಸ್ಟಿವಲ್ ಅಂತ ಹೇಳಿ ಒಂದೊಂದು ಆ ಅಕೇಜನಲ್ಲಿ ಆ ಪ್ಲಾಂಟ್ ಫೆಸ್ಟಿವಲ್ ಮಾಡಿದಾಗ ಆ ಗಿಡದ ವಿಶೇಷತೆ ಏನಿದೆ, ಇಂಪಾರ್ಟೆನ್ಸ್ ಆಫ್ ಪ್ಲಾಂಟ್, ಅದರ ಮೇಲೆ ಮಾಡಿದರೆ ಈ ನಮ್ಮ ನೇಟಿವ್ ಪ್ಲಾಂಟನ್ನು ಜಾಸ್ತಿ ಬರೋ ದಿನದಲ್ಲಿ ಮಾಡ್ಬೋದು ಮೇಡಮ್. ಆಮೇಲೆ ನೋಡಿ, ಈಗ ಡೆವಲಪ್ಮೆಂಟ್ ಕಿಲೋಮೀಟರ್ಸ್ ರೋಡ್ ಆಗ್ತಾ ಇದೆ. ಆ ಕಿಲೋಮೀಟರ್ ರೋಡಿಗೆ ನಮ್ಮ ನೇಟಿವ್ ಪ್ಲಾಂಟ್ಸನ್ನು ನಾವು ಹಾಕಿದರೆ ತುಂಬ ಡಿಮಾಂಡ್ ಬರುತ್ತೆ. ಆಮೇಲೆ ಇಕೊನಾಮಿ, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಅನ್ಬೋದು. ಲವ್ಲಿ.